ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯಲ್ಲಿರುವ ಸುಂಡಹಳ್ಳಿ ಗ್ರಾಮದಲ್ಲಿ ಕೆರೆಕೋಡಮ್ಮ ಯುವಕ ಸಂಘವು ನಾಟಿ ಕೋಳಿ ಸಾರು ಮುದ್ದೆ ತಿನ್ನುವ ವಿಶೇಷವಾದ ಸ್ಪರ್ಧೆ ಆಯೋಜನೆ ಮಾಡಿ ಸುತ್ತಮುತ್ತಲಿನ ಜನರಿಗೆ ಮನರಂಜನೆ ಒದಗಿಸಿತು. ಸ್ಪರ್ಧೆಗೆ 300 ರು ಎಂಟ್ರಿ ಫೀಸ್ ಕಟ್ಟಿ ಹಲವು ಮಂದಿ ಹೆಸರು ನೋಂದಾಯಿಸಿಕೊಂಡಿದ್ರು. ಸಮಯದ ಮಿತಿಯೊಂದಿಗೆ ಮುದ್ದೆ ಮುರಿಯುವ ಆಟದಲ್ಲಿ ತೀವ್ರ ಪೈಪೋಟಿಯ ನಡುವೆ ಸುಂಡಹಳ್ಳಿ ಗ್ರಾಮದವರೇ ಆದ ಯೋಗೇಶ್ 45 ನಿಮಿಷದಲ್ಲಿ 3 ಕೆಜಿ ತೂಕವುಳ್ಳ 12 ಮುದ್ದೆ ತಿನ್ನುವ ಮೂಲಕ ಪ್ರಥಮ ಸ್ಥಾನ ಗಳಿಸಿದ್ರು. ಯೋಗೇಶ್ ಅವರಿಗೆ 11,000 ನಗದು ಬಹುಮಾನ ನೀಡಲಾಯಿತು. ಇನ್ನು ಎರಡನೇ ಬಹುಮಾನ ಪಡೆದ ಹಿರಿಬಿಳ್ತಿ ಗ್ರಾಮದ ನಾಗೇಗೌಡ 10 ಮುದ್ದೆ ತಿಂದು 7,000 ಪಡೆದರೆ, ಹಳೆ ಬೆಳಗುಳ ಗ್ರಾಮದ ದರ್ಶನ್ ಹಾಗೂ ಕವನ್ ರಾಜ್ ತಲಾ 9 ಮುದ್ದೆ ತಿನ್ನುವ ಮೂಲಕ ಮೂರನೇ ಬಹುಮಾನವನ್ನ ಹಂಚಿಕೊಂಡ್ರು. ಕೋಳಿ ಸಾರಿನೊಂದಿಗೆ ಮುದ್ದೆ ತಿನ್ನುವ ಸ್ಪರ್ಧೆಗೆ 45 ನಿಮಿಷ ನಿಗದಿಪಡಿಸಲಾಗಿತ್ತು. 250 ಗ್ರಾಂ ತೂಕದ ಮುದ್ದೆಗಳನ್ನು ತಯಾರಿಸಲಾಗಿತ್ತು. ಸ್ಪರ್ಧೆಗೆ ಸ್ಥಳೀಯರಲ್ಲದೆ ಸುತ್ತಮುತ್ತಲಿನ ಗ್ರಾಮದವರು ಪಾಲ್ಗೊಂಡಿದ್ರು. ಗ್ರಾಮಸ್ಥರು, ಹೆಂಗಸರು, ಮಕ್ಕಳಾದಿಯಾಗಿ ಎಲ್ಲರೂ ಸ್ಪರ್ಧೆಗಳನ್ನು ಹುರಿದುಂಬಿಸುವ ಮೂಲಕ ಖುಷಿಪಟ್ಟರು. ಸ್ಪರ್ಧೆಗೆ ಯಾವುದೇ ವಯೋಮಾನ ನಿಗದಿಪಡಿಸದ ಕಾರಣ ವಿವಿಧ ವಯೋಮಾನದವರು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ತಮ್ಮ ಸಾಮರ್ಥ್ಯ ಪ್ರದರ್ಶಿಸಿದರು. ಸ್ಪರ್ಧೆಗೂ ಮುನ್ನ ಕಾರ್ಯಕ್ರಮ ಉದ್ಘಾಟಿಸಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ಆರ್ ರಘು ಮಾತನಾಡಿ, ಗ್ರಾಮೀಣ ಸಂಸ್ಕೃತಿ ಮತ್ತು ಸಾಂಪ್ರದಾಯಿಕ ಆಹಾರವನ್ನು ಉತ್ತೇಜಿಸುವ ಸಲುವಾಗಿ ಈ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಗ್ರಾಮೀಣ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸಲು ಇದು ಸಹಕಾರಿಯಾಗಲಿದೆ. ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಪಾಶ್ಚಿಮಾತ್ಯ ಆಹಾರಗಳಿಗೆ ಮನಸೋತು ಆರೋಗ್ಯಕರವಾದ ದೇಸಿ ಆಹಾರವನ್ನ ನಿರ್ಲಕ್ಷಿಸುತ್ತಿದ್ದಾರೆ ಎಂದರು. ಗ್ರಾಮದ ಶ್ರೀ ಕೆರೆಕೋಡಮ್ಮ ಯುವಕ ಸಂಘದ ಪದಾಧಿಕಾರಿಗಳಾದ ಜಯಕುಮಾರ್, ಗುರು, ಚಂದು, ಸತೀಶ್, ರವಿಕುಮಾರ್ ಸೇರಿ ಇತರರು ಇದ್ದರು.